ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕೊರಲಗದ್ದೆ ಗ್ರಾಮದ ಕೆಬಿ ಚಂದ್ರು ಹಾಗೂ ದ್ಯಾವಪ್ಪ ಗೌಡರಿಗೆ ಸೇರಿದ ಜಮೀನಿನ ಗದ್ದೆ ನಾಟಿ ಮಾಡುತ್ತಿರುವ ಸಮಯ ಇದ್ದಕ್ಕಿದ್ದಂತೆ ಪ್ರಾರಂಭಗೊಂಡ ವಿಪರೀತ ಮಳೆ ನಡುವೆ ಗುಡುಗು ಸಿಡಿಲು ಬಡಿದಿದೆ. ಈ ವೇಳೆ ಸುಮಾರು 30 ಕೃಷಿ ಕಾರ್ಮಿಕರು ನಾಟಿ ಮಾಡುತ್ತಿದ್ದು, ಸಿಡಿಲಾಘಾತಕ್ಕೆ ಒಬ್ಬರ ಸ್ಥಿತಿ ಗಂಭೀರವಾಗಿ ಸುಮಾರು 15 ಕೃಷಿ ಕಾರ್ಮಿಕರಿಗೆ ಗಾಯಗಳಾಗಿದ್ದು, ಹತ್ತಿರದ ಸಕಲೇಶಪುರ ತಾಲೂಕಿನ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜುಲೈ ತಿಂಗಳಿನ ವರುಣಾರ್ಭಟಕ್ಕೆ ತತ್ತರಿಸಿದ್ದ ಅರೇಹಳ್ಳಿ ಭಾಗದ ಕೃಷಿ ಕಾರ್ಮಿಕರು ಕಳೆದ ವಾರದಿಂದ ಮಳೆ ಕ್ಷೀಣಿಸಿ ತುಸು ನಿರಾಳವಾಗಿದ್ದು, ಬಿಸಿಲ ನಡುವೆ ನಿನ್ನೆ ಗ್ರಾಮದ ಕೆಬಿ ಚಂದ್ರು ಹಾಗೂ ದ್ಯಾವಪ್ಪ ಗೌಡ ಅವರ ಜಮೀನಿನಲ್ಲಿ ಸುಮಾರು 30ಕ್ಕೂ ಅಧಿಕ ಕೃಷಿ ಕಾರ್ಮಿಕರು ಗದ್ದೆ ನಾಟಿ ಆರಂಭಿಸಿದ್ರು. ಮಧ್ಯಾಹ್ನ 2ರ ಹೊತ್ತಿಗೆ ಗದ್ದೆ ನಾಟಿ ಮಾಡುತ್ತಿದ್ದ ವೇಳೆ ಇದ್ದಕ್ಕಿದ್ದಂತೆ ವಿಪರೀತ ಮಳೆ ನಡುವೆ ಸಿಡಿಲು ಪ್ರಾರಂಭಗೊಂಡಿದೆ. ಈ ವೇಳೆ ಸಿಡಿಲು ಬಡಿದು 35 ವರ್ಷದ ಲತಾ ಎಂಬುವರ ಸ್ಥಿತಿ ಗಂಭೀರವಾಗಿದ್ದು, ರೇಣುಕಾ, ಸವಿತಾ, ಸುಮಿತ್ರಾ ಸೇರಿದಂತೆ 15 ಮಂದಿ ಕೃಷಿ ಕಾರ್ಮಿಕರು ಹತ್ತಿರದ ಸಕಲೇಶಪುರದ ಸಾರ್ವಜನಿಕ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಡಾ ಸಂಧ್ಯಾ, ಡಾ ಚಂದನ್ ತಿಳಿಸಿದ್ದಾರೆ. ಮಾಹಿತಿ ತಿಳಿದು ತಹಸೀಲ್ದಾರ್ ಮಮತಾ, ಪಿಎಸ್ಐ ಸರ್ದಾರ್ ಪಾಷಾ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. HCN ನ್ಯೂಸ್ ಬೇಲೂರು. ಇವರು 5 ಗಂಟೆಗೆ ಬಂದೇ ಮೇಡಮ್. 5 ಗಂಟೆಗೆ ಮುಗಿದವರೆಲ್ಲ 8 ಗಂಟೆಗೆ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ. ಸರಿ ಹೋಗ್ತಾರೆ CG ಎಲ್ಲ ಮಾಡಿಸಿದ್ದಾರೆ ಅಂತಲೇ ಉಂಟು. ಸೊ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಏನಾಗುತ್ತೆ ಧೈರ್ಯವಾಗಿ ಲೈಟ್ ಸ್ವಿಚ್ ಹಾಕಿ ಏನು ಗಾಯ ಥರ ಏನೂ ಆಗಿಲ್ಲ ಕಾಲಲ್ಲಿ.